ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ರೈತ ಸಂಘಟನೆಗಳು ಒತ್ತಾಯಿಸಿವೆ. ವಡಗೇರ ತಾಲೂಕಿನ ಬಸ್ ನಿಲ್ದಾಣ ನಿರ್ಮಾಣಗೊಂಡು ವರ್ಷಗಳೇ ಕಳೆದರೂ ಸಹ ಇಲ್ಲಿ ಈವರೆಗೂ ಸರಿಯಾದ ಮೂಲ ಸೌಕರ್ಯವಿಲ್ಲ. ಬಸ್ ನಿಲ್ದಾಣ ಸಮಸ್ಯೆಗಳ ಜೊತೆಗೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಎಂದು ರೈತ ಸಂಘದವರು ಆರೋಪ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ, ಶೌಚಾಲಯವೂ ಇಲ್ಲ. ಬಸ್ ನಿಲ್ದಾಣದ ಆವರಣದಲ್ಲಿ ಮುಳ್ಳು, ತಂತಿ, ಕಸ ಕಡ್ಡಿ ಬೆಳೆದಿವೆ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯ ಒದಗಿಸದಿದ್ದರೆ ರಾಜ್ಯ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡುವುದಾಗಿ ರೈತರ ಸಂಘದ ತಾಲೂಕು ಅಧ್ಯಕ್ಷ ವಿದ್ಯಾಧರ ಜಾಕಾ ಶರಣು ಜಡಿ ಸತೀಶ್ ಪೂಜಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ವಡಗೇರಿ ತಾಲೂಕಾಗಿ ಭಾಳ ವರ್ಷ ಆದರೂ ಕೂಡ ಇಲ್ಲಿ ಬಸ್ ಸ್ಟ್ಯಾಂಡದ ನೀರಿನ ಸೌಕರ್ಯ ಇಲ್ಲ. ಮತ್ತು ಶೌಚಾಲಯ ಅಂತರ ಪೂರ್ತಿ ವಲಸೆ ಹೋಗ್ಯದ. ಜಾಲಿ ಎಲ್ಲಿ ಬೇಕಲ್ಲೇ ಬೆಳೆದವ ಜಾಲಿ ಕೂಡ. ಈ ಕೂಡಲೇ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಈ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು. ಒಂದು ವೇಳೆ ತೆಗೆದುಕೊಳ್ಳೋದು ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಏನೇನು ಸಮಸ್ಯೆ ಅವರು? ಇದು ಎಲ್ಲಿ ಬೇಕಲ್ಲೇ ಜಾಲಿಗಳು ಬೆಳೆದವ. ಮತ್ತು ಎಲ್ಲಿ ಬೇಕಲ್ಲೇ ಸಂಡಸ್ ಕೊಡ್ತಾರ, ನೀರು ಸಮೇತಿಗಿಲ್ಲ. ಗೊಬ್ಬ ಗೇಟ್ ಸಮೇತ ಮೂರೇ ಒಟ್ರ. ಮತ್ತು ನೀರಂತ ಕೇಳೇಬೇಡ, ಒಂದು ಹನಿ ನೀರು ಸಮೇತಿಗಿಲ್ಲ. ಪ್ರಯಾಣಿಕರು ಎಲ್ಲಿ ಬಂದ್ರು ನೀರು ಸಮೇತಿಗೆ ಕಾಲಾರ್ದಾಗ ಹೊಂಟ್ರವ್ರು ಭಾಳ ತ್ರಾಸಾಗ್ಯದ. ಮಹಿಳೆಯರು ಶೌಚಾಲಯ ಹೆಂಗೆ ಮಾಡ್ತಾರೆ? ಶೌಚಾಲಯ ಮಹಿಳೆಯರಿಗೆ ಹೆಂಗೆ ಅನುಕೂಲ ಇಲ್ಲ? ಇಲ್ಲ, ಶೌಚಾಲಯ ಅಂತ ಕಟ್ಟಿದ್ರೆ ಕಟ್ಲಾದಂಗೆ ಅದು ಕಲಸಾಗಿ ಹೋಗಿದೆ, ಏನು ಉಳಿದಿಲ್ಲ ಅದ್ರಾಗಂತರ. ಈ ಕೂಡಲೇ KSRTC ಈ ಕೂಡಲೇ ಬಂದು ನಾಳೆ ಅಥವಾ ನಾಡ್ದ ಬಂದು ಮಾಡಬೇಕು ರಿಪೇರ್ ಒಂದು